ಪೈಪಿನ ಮುಖಾಂತರ ನೀರನ್ನ ಬೇಕಾದಷ್ಟು ಸರಬರಾಜು ಅರಮನೆಗೆ ಮಾಡ್ಕೋತಾರೆ. ಅದ್ದೂರಿ ಸಿನಿಮಾದ ಧ್ರುವ ಸರ್ಜಾರ್ ಅವರ ಸಾಂಗ್ ಶೂಟಿಂಗ್ ಇಲ್ಲೇ ಆಗಿತ್ತು. ಗುರು, ಈಗ ನಾನು ಮ್ಯಾಗ ಏರ್ತಾ ಇದ್ದೀನಿ, ಬಂದೇ ಬಿಟ್ಟೆ ನೋಡಿ. ಶರಣ್ರಿ ಗುರು ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾ ಯಾವ ಪ್ಲೇಸಿಗೆ ಬಂದೀನಿ ಅಂದ್ರೆ ಆ ಪ್ಲೇಸ್ ಕೆಲವರು ನೋಡಿರ್ಬೋದು, ಕೆಲವರು ನೋಡದೇನೆ ಇರ್ಬೋದು. ಆದರೆ ಈ ಪ್ಲೇಸ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿರೋ ಬಿಟ್ಟಿರೋ ಅದು ನನಗೆ ಗೊತ್ತಿಲ್ಲ. ಆದರೆ ಈ ಪ್ಲೇಸ್ ಬಗ್ಗೆ ನಾನು ತಿಳ್ಕೊಂಡಿಟ್ಟು ನಾನು ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಯಾವ ಪ್ಲೇಸ್ ಗೊತ್ತಾ? ಬನ್ರಿ ತೋರಿಸ್ತೀನಿ. ಅದು ಯಾವ ಪ್ಲೇಸ್ ಅಂದರೆ ವಿಜಯಪುರ ಜಿಲ್ಲೆಯ ಕುಮಟಗಿ ಗ್ರಾಮದಲ್ಲಿರುವ ಮೊಹಮ್ಮದ್ ಆದಿಲ್ ಶಾಹಿಯ ಬೇಸಿಗೆಯ ರೆಸಾರ್ಟ್. ಈ ಬೇಸಿಗೆ ರೆಸಾರ್ಟ್ ಅನ್ನ ಯಾರು ರಚನೆ ಮಾಡಿದ್ರು, ಯಾವಾಗ ರಚನೆ ಮಾಡಿದ್ರು, ಎಷ್ಟರಲ್ಲಿ ರಚನೆ ಮಾಡಿದ್ರು ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇನ್ನು ಮುಂದೆ ಹೊಸ ಹೊಸ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಇದು ನೋಡ್ರಿ 1627 ಮತ್ತು 1656ನೇ ಇಸವಿಯ ನಡುವೆ ಮೊಹಮ್ಮದ್ ಆದಿಲ್ ಶಾಹಿ ಅವರು ಇದನ್ನ ರಚನೆ ಮಾಡ್ತಾರೆ. ಮೊಹಮ್ಮದ್ ಆದಿಲ್ ಶಾಹಿ ಅವರು ಇಲ್ಲಿ ರಚನೆ ಮಾಡಿದ್ರು ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿರುವುದರಿಂದ ಇಲ್ಲಿ ಬೇಸಿಗೆ ಕಾಲದಲ್ಲಿ ಮೊಹಮ್ಮದ್ ಆದಿಲ್ ಶಾಹಿ ಅವರು ಬಂದು ಇಲ್ಲಿ ವಾಸ ಮಾಡ್ತಿದ್ರು. ಅವತ್ತಿನಿಂದ ಇಲ್ಲಿಯವರೆಗೂ 17ನೇ ಶತಮಾನದ ಬೇಸಿಗೆಯ ತಂಗುದಾಣ ಅಂತ ಕರೀತಾರೆ. ಗುರು, ಇನ್ನೊಂದು ವಿಷಯ ಏನ್ ಗೊತ್ತಾ? ಇದೇ ಜಾಗದಲ್ಲಿ ಅದ್ದೂರಿ ಸಿನಿಮಾದ ಧ್ರುವ ಸರ್ಜಾರ್ ಅವರ ಸಾಂಗ್ ಶೂಟಿಂಗ್ ಇಲ್ಲೇ ಆಗಿತ್ತು. ಇದು ನೋಡ್ರಿ, ಅರಮನೆಯ ಸುತ್ತಮುತ್ತಲಿನ ಇದೇ ತರ ಕಾಲುವೆಗಳು ಐತಿ ಮತ್ತು ಅದರ ಸುತ್ತಮುತ್ತ ಗಾರ್ಡನ್ ಅನ್ನ ಮಾಡ್ಯಾರ. ನೋಡ್ರಿ, ಈ ಅರಮನೆ ಒಳಗಡೆ ಗೋಡೆಯ ಮೇಲೆ ಬಹಳ ಸುಂದರವಾದ ಚಿತ್ರಕಲೆಯನ್ನ ಬಿಡಿಸ್ಯಾರ. ಅದನ್ನ ನೋಡಲು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಆದ್ರೆ ಒಳಗಡೆ ತೋರಿಸ್ಬೇಕಂದಿದೆ, ಆದ್ರೆ ಕೀಲಿ ಹಾಕೋದ್ರಿಂದ ಇಲ್ಲೇ ಕಿಟಕಿಯಲ್ಲಿ ತೋರಿಸ್ತೀನಿ ಬನ್ರಿ. ದೂರಿಂದ ಚಿತ್ರಕಲೆ ಕಾಣ್ತಾ ಇಲ್ಲ, ಕ್ಷಮೆ ಇರ್ಲಿ, ಇಷ್ಟೇ ಕಾಣೋದು. ನೋಡ್ರಿ, ಗೋಪುರ ನೋಡಲು ಚಿಕ್ಕದಾಗೈತೆ, ಆದ್ರೆ ಇದ್ರ ಒಳಗಡೆ ವಿಶಾಲವಾದ ಜಾಗ ಐತಿ. ಮೊದಲಿದ ಗೇಟ್ ಇದ್ದಿದ್ದಿಲ್ರಿ, ಯಾಕಂದ್ರೆ ಹುಡುಗರೆಲ್ಲ ಕೆತ್ತೋದು ಬರೀದು ಮಾಡಕತ್ತಾನ ಈ ಗೇಟ್ ಹಾಕ್ಯಾರ ಇದಕ್ಕ. ನೋಡ್ರಿ, ಆದಿಲ್ ಶಾಹಿಗಳು ಇದೇ ಅರಮನೆಯಲ್ಲಿ ಸ್ನಾನವನ್ನ ಮಾಡ್ತಾ ಇದ್ರು. ಮತ್ತೆ ಇದರಲ್ಲಿ ನೀರು ಯಾವ ತರ ತುಂಬ್ತಿದ್ರು ಅಂದ್ರೆ ಅಲ್ಲಿ ಒಂದು ಎತ್ತರವಾದ ವಾಟರ್ ಟ್ಯಾಂಕ್ ಐತಿ. ಆ ವಾಟರ್ ಟ್ಯಾಂಕ್ ತೋರಿಸ್ತೀನಿ ಬನ್ರಿ. ಇದೇ ನೋಡ್ರಿ ಆ ಎತ್ತರವಾದ ವಾಟರ್ ಟ್ಯಾಂಕ್. ಇದು ಅರ್ಧ ಬಿದ್ದು ಹೋಗೈತಿ. ಇದು ಮೊದಲು ಸುತ್ತಮುತ್ತ ರೌಂಡ್ ಶೇಪ್ ಇತ್ತು, ಅದಕ್ಕೆ ಇದು ಬಿದ್ದು ಹೋಗೈತಿ. ನೀರನ್ನ ಬಾಯಿ ಒಳಗೆ ಯಾವ ತರ ಸೇರ್ತೇವೆ ಅದೇ ತರ ಈ ಬಾಯಿಯಿಂದ ನೀರನ್ನ ಸೇರ್ತಿದ್ರಂತೆ. ಮತ್ತು ಅರಮನೆಗೆ ನೀರನ್ನ ಸರಬರಾಜು ಮಾಡುವ ಒಂದು ತೊಟ್ಟಿ ಐತ್ರಿ, ಬನ್ರಿ ತೋರಿಸ್ತೀನಿ. ಇದು ನೋಡ್ರಿ ಗುರು, ನೀರಿನ ತೊಟ್ಟಿ. ಈ ತೊಟ್ಟಿ ಮುಖಾಂತರ ಅಲ್ಲಿ ಪೈಪ್ ಕಾಣ್ತಾ ಇದೆ ನಿಮಗೆ, ಅಲ್ಲಿ ನೋಡ್ಬೋದು, ಅಲ್ಲಿ ಪೈಪ್ ಐತಿ. ಆ ಪೈಪಿನ ಮುಖಾಂತರ ನೀರನ್ನ ಬೇಕಾದಷ್ಟು ಸರಬರಾಜು ಅರಮನೆಗೆ ಮಾಡ್ಕೋತಾರೆ. ಅಲ್ಲಿ ರಾಜಾರಾಣಿಯರು ಸ್ನಾನ ಮಾಡಕ ಇಲ್ಲಿದ ನೀರ ಸಪ್ಲೈನ ಅಲ್ಲಿಗೆ ಮಾಡ್ಕೋತಾರ. ಅಲ್ಲಿ ಏನ್ ತೊಟ್ಟಿ ನೋಡಿದೇವೆ ಎರಡು, ಆ ತೊಟ್ಟಿಯಲ್ಲಿ ಸ್ನಾನ ಮಾಡೋ ತೊಟ್ಟಿ, ಆ ತೊಟ್ಟಿಗೆ ನೀರು ಸೀದಾ ಅಲ್ಲಿಗೆ ಸರಬರಾಜು ಆಗ್ತೈತಿ. ಇದು ನೋಡ್ರಿ, ಅರಮನೆಯ ಬಲಭಾಗಕ್ಕೆ ಬಂದ್ರೆ ಇದು ಕಾಣ್ತೈತಿ. ಇದರಿಂದಲೂ ಕೂಡ ನೀರನ್ನ ಅರಮನೆಗೆ ಸರಬರಾಜು ಮಾಡ್ತಾರೆ. ಇದ್ರ ಮ್ಯಾಲ ನಿಂತು ನೋಡಿದ್ರೆ ಸುತ್ತಮುತ್ತಲಿನ ಪ್ರಕೃತಿಯನ್ನ ಸವಿಯಬಹುದು. ಬನ್ರಿ ನಿಮಗೆ ತೋರಿಸ್ತೀನಿ ಮೇಲಿಂದ ಯಾವ ತರ ಕಾಣ್ತದೆ. ಗುರು, ಈಗ ನಾನು ಮ್ಯಾಗ ಏರ್ತಾ ಇದ್ದೀನಿ, ಬಂದೇ ಬಿಟ್ಟೆ ನೋಡ್ರಿ. ಓ ಮೈ ಗಾಡ್ ಗುರು, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಗುರು. ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿ. ಇಲ್ಲಿಂದ ನೋಡಿದ್ರೆ ಅರಮನೆಗಳು, ಇಲ್ಲಿ ಸುತ್ತಮುತ್ತ ಕೆರೆ ನೋಡ್ಬೋದು. ಇದೇ ಕೆರೆಯಿಂದ ನೀರನ್ನ ಅರಮನೆಗೆ ಸರಬರಾಜು ಮಾಡ್ತಿದ್ರಂತೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಅಲ್ಲಿ ಹಿಂದಗಡೆ ಹುಣಸೆ ಮರ ಇರ್ಬೋದು. ಆ ಮರಗಳು ಬಹಳ ವರ್ಷದ ಹಿಂದಿನವಂತೆ ಹೇಳ್ತಾರೆ. ಮ್ಯಾಲಿಂದ ನೋಡಿ ಗುರು, ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಇದ್ರ ಮ್ಯಾಗಿಂದ ಪ್ರಕೃತಿಯನ್ನ ಸವಿಯೋದು ಒಂದು ತರ ಚಂದ ಅಲ್ವಾ? ಬಿಜಾಪುರಕ್ಕೆ ಬಂದಂತ ಪ್ರವಾಸಿಗರು ಇಲ್ಲಿ ಕೂಡ ಬಂದು ಹೋಗ್ತಾರೆ. ಅಲ್ಲಿಂದ ಬಿಜಾಪುರದಿಂದ ಇಲ್ಲಿಗೆ ಒಂದು 10-15 ಕಿಲೋಮೀಟರ್ ಆಗ್ಬೋದು. ಈ ಕುಮಟಿ ಗ್ರಾಮಕ್ಕೆ ಬಹಳಷ್ಟು ಜನ ಪ್ರವಾಸಿಗರು, ಫಾರಿನ್ ದವರು ಎಲ್ಲರೂ ಬಂದು ಇಲ್ಲಿನ ಪ್ಲೇಸ್ಗಳನ್ನು ಎಲ್ಲಾನು ನೋಡಿ ಹೋಗ್ತಾರೆ. ಬಹಳ ತುಂಬಾ ಚೆನ್ನಾಗಿದೆ, ಅದ್ಭುತವಾದಂತ ಪ್ಲೇಸು. ಬಂದು ನೀವು ಕೂಡ ನೋಡ್ರಿ, ತುಂಬಾ ಆನಂದಿಸಿ
ಪ್ರಕೃತಿಯನ್ನು ಸವಿರಿ ಅಂತ ಹೇಳ್ತೇನೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮಾತಾಡ್ತಿರಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಿ. ನನ್ನ ಕನ್ನಡ ಭಾಷೆ ಶೈಲಿ ಕರೆಕ್ಟ್ ಆಗಿದ್ರೆ ಒಂದು ಕಮೆಂಟ್ ಹೊಡೀರಿ. ಏನಾದರೂ ತಪ್ಪಿದ್ರೆ ಹೇಳಿ ತಿದ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ಉತ್ತರ ಕರ್ನಾಟಕ ಹುಡುಗನ ಬೆಳೆಸಿ ಆರೈಸಿ ಆಶೀರ್ವದಿಸಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.